ಆಗುಂಬೆ ನಟರಾಜ್. ನಾನೊಬ್ಬ ಬರಹಗಾರ. ಸುಮಾರು 40 ಪುಸ್ತಕ ಬರೆದ್ಬಿಟ್ಟಿದ್ದೀನಿ. ಆ ಪುಸ್ತಕದ ಆಧಾರದ ಮೇಲೆ ಸಾಕ್ಷ್ಯಚಿತ್ರ ತೆಗಿತಾ ಇದ್ದೀವಿ. ASB ಮೆಮೋರಿಯಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಅದ್ರ ಮುಖಾಂತರ ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು ಬರೆದ ಪುಸ್ತಕಗಳಲ್ಲಿ ಸಾಕ್ಷ್ಯಚಿತ್ರ ಎಲ್ಲ ತೆಗೆದಾಗಿದೆಯಲ್ಲ, ಈಗ ಹೊಸದಾಗಿ ರಸವೈಚಾರಿಕತೆ ಅಂತ ಒಂದು ಪುಸ್ತಕ ಬರ್ತೀನಿಲ್ಲ, ಅದ್ರ ಬಗ್ಗೆ ನಾವು ಸಾಕ್ಷ್ಯಚಿತ್ರ ತೆಗಿತಾ ಇದ್ದೀವಿ. ಈ ಒಂದು ಪುಸ್ತಕ ಹೇಗಿದೆ ಅಂತಂದ್ರೆ, ಇದರಲ್ಲಿ ನಾನು ಒಂದು 31 ವಿಷಯಗಳ ಬಗ್ಗೆ ಲೇಖನ ಸಿದ್ಧಪಡಿಸಿದ್ದೀನಿ. ಆ ಲೇಖನಕ್ಕೆ, ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮುನ್ನುಡಿಯಾಗಿ ಗಾದೆಗಳನ್ನ, ಹೇಳಿಕೆಗಳನ್ನ, ಸೂಕ್ತಗಳನ್ನ ಕೊಟ್ಟಿದ್ದೇನೆ. ಮತ್ತೆ ಬೆನ್ನುಡಿಯಾಗಿ ಹೆಸರಾಂತ ಕಥೆಗಾರರ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಥೆಗಳನ್ನ ನಾನು ಕೊಟ್ಟಿದ್ದೀನಿ. ಅದು 3 in 1 ಬುಕ್ ಅಂತ ಹೇಳ್ತಾರೆ. ಸೊ ಈಗಾಗಲೇ ಒಂದು 5-6 ವಿಷಯಗಳ ಬಗ್ಗೆ ಈಗಾಗಲೇ ನಾವು ಸಾಕ್ಷ್ಯಚಿತ್ರ ತಯಾರು ಮಾಡಿಬಿಟ್ಟಿದ್ದೀವಿ. ಅದೆಲ್ಲ ಯೂಟ್ಯೂಬ್ನಲ್ಲಿ ಹಾಕ್ಬಿಟ್ಟಿದ್ದೀವಿ. ಇಂದು ಒಂದು ಹೊಸ ವಿಷಯ ಅದ್ರ ಬಗ್ಗೆ ಬರೆದಿದ್ದೀನಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಕಲ್ಪನಾ ಶಕ್ತಿ ಅಂತ. ಕಲ್ಪನಾ ಶಕ್ತಿ ಅಂದ್ರೆ ಇಮ್ಯಾಜಿನೇಷನ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ನಾನಿವಾಗ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಶಕ್ತಿ ಅಂದ್ರೆ ಗೊತ್ತೇ ಇದೆ ಎಲ್ಲರಿಗೂ. ಕಲ್ಪನೆ ಮಾಡ್ತೀವಿ, ಎಲ್ಲರೂ ನಾವು ಕಲ್ಪನೆ ಮಾಡಲೇಬೇಕಾಗ್ತದೆ. ಮನುಷ್ಯ ಅಂದಮೇಲೆ ಕಲ್ಪಿಸಿಕೊಳ್ಳೋದು ಒಂದು ಶಕ್ತಿ ಇದೆ. ಮಾನವ ಅನಾಗರಿಕತೆಯಿಂದ ನಾಗರಿಕತೆಯ ಕಡೆಗೆ ಹೆಜ್ಜೆ ಹಾಕತೊಡಗಿದ್ದೇ ತನ್ನ ಕಲ್ಪನಾ ಶಕ್ತಿಯನ್ನು ಉಪಯೋಗಿಸತೊಡಗಿಕೊಂಡಾಗ ಅಂತ ಹೇಳಲಾಗಿದೆ. ಆದಿಮಾನವ ಗುಹೆಯಲ್ಲಿದ್ದಾಗ ಅವನು ಹೊರಬಂದು ಗುಡಿಸಲು ಕಟ್ಟಿ ವಾಸ ಮಾಡತೊಡಗಿದ್ದು ತನ್ನ ಕಲ್ಪನೆ ಗರಿಗದರಿ ಹಾಡತೊಡಗಿದಾಗ ಕಲ್ಲನ್ನು ಒಂದು ಆಯುಧವನ್ನಾಗಿ ಮಾಡಿಕೊಂಡು ಬೇಟೆಯಾಡಿ ಅವನು ಹೊಟ್ಟೆ ಹೊರ್ಕೋತಾ ಇದ್ದ. ಅವನ ಕಲ್ಪನೆಯ ಮನದಲ್ಲಿ ಕೂಸು ಮಾಡಿತ್ತು. ಕಲ್ಲು ಮರದ ಕೋಲನ್ನು ತನ್ನ ಮನಸ್ಸಿಗೆ ಬಂದಂತೆ ರೂಪಿಸಿಕೊಂಡಾಗಲೇ ಕಲ್ಪನಾ ಶಕ್ತಿಗೆ ಇಂದು ಕೊಟ್ಟಿದ್ದ ಅಂತ ಹೇಳಲಾಗಿದೆ. ನೀರಿನ ಮೇಲೆ ಈಜಾಡಲು, ದೋಣಿ ತೆಪ್ಪಕಟ್ಟೆ ಓಡಾಡಲು, ಹಕ್ಕಿಗಳು ಹಾರುವಂತ ವಿಮಾನ ನಿರ್ಮಿಸಿ ಹಾರಾಡಲು, ನೆಲದ ಮೇಲೆ ತೀವ್ರಗತಿಯಲ್ಲಿ ಓಡಾಡಲು ಮೋಟಾರ್ ವಾಹನ, ರೈಲು ಮುಂತಾದ ಸಾಧನ ಸಂಪರ್ಕಗಳು ಎಲ್ಲವೂ ಮಾನವನ ಕಲ್ಪನಾ ಶಕ್ತಿಯಿಂದಲೇ ಉಂಟಾದವು ಅಂತ ಹೇಳಲಾಗಿದೆ. ಈಗೀಗ ರೇಡಿಯೋ, ಟಿವಿ, ಟೆಲಿಫೋನ್, ಸ್ಯಾಟಲೈಟ್ ಎಲ್ಲವೂ ಅವನ ಕಲ್ಪನಾ ಕೂಸುಗಳೇ ಅಲ್ವೇ. ಕಲ್ಪನಾ ಶಕ್ತಿ ಯೂಸ್ ಮಾಡ್ಕೊಂಡು ನಾವು ಹಂಗೆ ಮಾಡಬೇಕು, ಹಿಂಗಾದ ಹೇಗೆ, ಹಂಗಾದಾಗ ಈಗ ಸ್ಯಾಟಲೈಟ್ ಯಾರು ಕನಸಲ್ಲೂ ನೆನೆಸಿರ್ಲಿಲ್ಲ. ದೂರದಲ್ಲಿ ಸ್ಯಾಟಲೈಟ್ ಮೇಲ್ಗಡೆ ಇದ್ದರೆ ಅದ್ರ ಮುಖಾಂತರ ಎಲ್ಲಾನು ನಾವು ಬೇಕಾದಷ್ಟು ವಿಷಯಗಳು ತಿಳ್ಕೊಳ್ತಾ ಇದ್ದೀವಿ. ಸೊ ಅದೊಂದು ಕಲ್ಪನೆ ಒಂದು ರೀತಿಯಲ್ಲಿ ಒಂದು ಶಕ್ತಿ ಅಂತ ಹೇಳ್ತಾರೆ. ಈ ಒಂದು ಮಹಾಶಕ್ತಿ ಎಂದು ಪರಿಗಣಿಸಿದಾಗ ಹಿಂದೆ ನಡೆದ ಎಲ್ಲಾ ಘಟನೆಗಳು, ಮಹಾಕವಿಗಳು, ವಿದ್ವಾಂಸರು, ದಾರ್ಶನಿಕರು ಬರೆದ ಮಹಾಕೃತಿಗಳು ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲುವುದು ಆ ಶಕ್ತಿಯಿಂದಲೇ ಎಂದು ಅರಿವಾಗ್ತದೆ. ಕಲ್ಪನೆ ಜೊತೆಗೆ ಸ್ವಲ್ಪ ಪ್ರತ್ಯಕ್ಷದರ್ಶಿಗಳು ಬರೆದದ್ದು ಅಥವಾ ಅವರು ಇನ್ನೊಬ್ಬರಿಂದ ಕೇಳ್ಕೊಂಡಿದ್ದು, ಅದು ಕೊರಾಬರೇಷನ್ ಅಂತ ಹೇಳ್ತಾರೆ, ಅದೆಲ್ಲ ಸೇರಿ ಒಟ್ಟಾರೆ ಒಂದು ರಿಸಲ್ಟ್ ಸಿಗ್ತದೆ ನಮಗೆ. ಈಗ ಕಲ್ಪನಾ ಶಕ್ತಿ ಯಾರಿಗೆ ಎಷ್ಟಿದೆ ಅಂತ ಒಂದು ಕ್ವಶನ್ ಬರ್ತದೆ. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ಸಮಸ್ತರಿಗೆಲ್ಲರಿಗೂ ಈ ಕಲ್ಪನಾ ಶಕ್ತಿ ಇದ್ದೇ ಇದೆ. ಮಕ್ಕಳು ಮನೆ ಆಟ ಆಡುವಾಗ, ಶಾಲೆಯ ಮೇಡಮ್ ಪಾತ್ರ ವಹಿಸುವಾಗ ಅವರ ಕಲ್ಪನಾ ಶಕ್ತಿ ಅರಿವು ನಮಗೆ ಆಶ್ಚರ್ಯ ಉಂಟು ಮಾಡ್ತದೆ. ಚಂದ್ರನನ್ನು ಮುಟ್ಟಿ ಅಲ್ಲಿ ತನ್ನ ಕಾಲನ್ನು ಇಡುವ ಕನಸು ಕಾಣದಿದ್ರೆ ಮಾನವ ಅದನ್ನು ಸಾಧಿಸಲಾಗುತ್ತಿತ್ತೆ. ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿ ಅವುಗಳ ಮೂಲಕ ದೂರ ಸಂಪರ್ಕದ ಬೆಳವಣಿಗೆ ಸಾಧ್ಯವಾಗುವಂತ ಕಲ್ಪಿಸದಿದ್ದರೆ ಅದನ್ನು ಸಾಧಿಸಲಾಗುತ್ತಿತ್ತೆ. ಅಸಂಖ್ಯಾತ ಕವಿಗಳು ತಮ್ಮ ಅಭೂತಪೂರ್ವ ಕಲ್ಪನಾ ಶಕ್ತಿಯಿಂದ ಅದ್ಭುತ ಕಾವ್ಯರಸಗಳನ್ನು ಹೊರಸಲಿಲ್ಲವೆ. ಇಂದಿನ ಸರ್ವವೂ ನೆನ್ನೆಯ ಕಲ್ಪನೆಯ ಕೂಸಾಗಿ ಇಂದಿನ ಕಲ್ಪನೆಯು ನಾಳೆಯ ದಿಟವಾಗುವುದು ಎಷ್ಟು ನಿಜ. ಯಾವನು ಅಲ್ಪ ತಿಳುವಳಿಕೆ ಹೊಂದಿದ್ರೂ ಮಹಾ ಕಲ್ಪನಾ ಶಕ್ತಿ ಹೊಂದಿರುತ್ತಾನೆಯೋ ಅವನು ಐಶ್ವರ್ಯವಂತ,
ಯಾವನು ಮಹಾ ತಿಳುವಳಿಕೆ ಹೊಂದಿದ್ದರೂ ಕಲ್ಪನಾ ಶಕ್ತಿ ಹೊಂದಿಲ್ವೋ ಅವನು ಬಡವ ಅಂತ ಹೇಳ್ಬಿಟ್ಟಿದ್ದಾರೆ. ಕಲ್ಪನೆ ಬೇಕೇ ಬೇಕು, ಕಲ್ಪನೆ ಮಾಡ್ಕೊಂಡೇನೆ ಮುಂದುವರಿತಾರೆ. ಕಲ್ಪನೆ ಮಾಡ್ಕೊಂಡು ಈಗ ಕವಿಗಳಾದ್ರೆ ಎಷ್ಟೇ ಕವಿಗಳು ಅವರು ಬರೀ ಕಲ್ಪನಾ ಸಾಮ್ರಾಜ್ಯದಲ್ಲಿ ಇರ್ತಾರೆ, ಸಾಹಿತಿಗಳು ಅಷ್ಟೇ ಕಲ್ಪನೆ ಇದೆ. ಆದ್ರೆ ಅದನ್ನ ರೂಢಿಗೆ ತರೋದು, ಅವ್ರು ಹೇಳಿದಂತೆ ಕೇಳೋದು, ಬೇಕಾದ ಜನ ಸ್ಫೂರ್ತಿಗೊಂಡು ಪ್ರವೋಕ್ ಆಗಿ ಬಂದಿರ್ತಾರೆ. ಅದಾಗಿದೆ ಅದು. ಅದೇ ರೀತಿ ಎಕ್ಸಾಂಪಲ್ ಕೊಡೋದಾದ್ರೆ ವಿಮಾನ ಕಂಡಿಡಿದ್ನಲ್ಲ ರೈಟ್ ಬ್ರದರ್ಸ್ ಅಂತ ಅಮೆರಿಕದಲ್ಲಿ, ಅವರು ಬ್ರದರ್ಸು ಅವ್ರಿಗೆ ಕಲ್ಪನೆ ಇತ್ತು. ಅರೆ ಯಾಕೆ ನಾವು ಮಾನವ ಯಾಕೆ ಹಾರಾಡಬಾರ್ದು, ಪಕ್ಷಿಗಳ ತರ ಯಾಕೆ ಮೇಲೆಲ್ಲ ಹಾರಾಡಬಾರ್ದು, ನಾವು ಒಂದು ಏರೋಪ್ಲೇನ್ ಯಾಕೆ ಕಟ್ಟಬಾರ್ದು, ಒಂದು ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅಂತ ಅವ್ರ ಕಲ್ಪನೆ ಇತ್ತು. ಆ ಕಲ್ಪನೆನ ಸಾಕಾರ ಮಾಡಿಬಿಟ್ರು. ಅದಕ್ಕೆ ತಾಯಿ ಮಕ್ಕಳಿಗೆ ಉತ್ತೇಜನ ಕೊಟ್ಲಂತೆ. ಅವ್ರು ಹೇಳಿದಾಗ ಮಾಡ್ಬೋದು ಕಣ್, ಮಾಡ್ರ, ನಾನು ಏನ್ ಬೇಕು ನಾನೆಲ್ಲ ಏನೇನು ನಿಂಗೆ ಪರಿಕಾರ ಬೇಕು, ಏನೇನು ಸೌಲಭ್ಯ ಬೇಕು, ನಿಂಗೆ ಯಾವ ಥರ ಬೇಕು ಅಂತೆಲ್ಲ ಉತ್ತೇಜನ ಕೊಟ್ಲಂತೆ ತಾಯಿ. ನಮ್ಮಲ್ಲಿ ಆತ ತಾಯಿ ಸಿಗೋದು ಬಹಳ ಕಷ್ಟ. ಆಮೇಲೆ ಹಾರದಲ್ಲಿ ಕಂಡಿಡಿಯೋದಿರ್ಲಿ, ಮ್ಯಾನುಫ್ಯಾಕ್ಚರ್ ಮಾಡೋದಿರ್ಲಿ, ಹಾರ್ಲಿಕ್ಕೆ ಪೈಲಟ್ ಆಗ್ತೀನಿ ಬೇಡ ಬೇಡ ಅನ್ನೋರು ನಾವು ಅಂತ ನಾವು ಜನ. ಆದರೆ ಅಲ್ಲಿ ತಾಯಿಯೇ ಅವರಿಗೆ ಉತ್ತೇಜನ ಕೊಟ್ಟಂತೆ. ಸೊ ಇದು ಒಂದು ಅದ್ಭುತ ಉದಾಹರಣೆ, ಕಲ್ಪನಾ ಶಕ್ತಿನ ಹೇಗೆ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಬರೀ ನಾವಾದ್ರೆ ಇಲ್ಲಿ ಜಾಸ್ತಿ ನಾವು ಕಲ್ಪನೆಯಲ್ಲೇ ಇದ್ಬಿಡ್ತೀವಿ, ಕಲ್ಪನಾ ಸಾಮ್ರಾಜ್ಯದಲ್ಲೇ ಇದ್ಬಿಡ್ತೀವಿ. ನಾವು ಅದನ್ನ ಜಾರಿಗೆ ತರದಾಗ್ಲಿ ಅನುಷ್ಠಾನಕ್ಕೆ ತರದಾಗ್ಲಿ ಮಾಡೋದು ಬಹಳ ಅಪರೂಪ. ಭಾರತೀಯರಲ್ಲಿ ಅದು ಅಪರೂಪ ಅಂತಾನೆ ಹೇಳ್ಬೋದು. ಈಗ ಒಂದು ಕಥೆ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ. ಥಾಮಸ್ ಆಲ್ವಾ ಎಡಿಸನ್, ಅವನಿಗೆಲ್ಲರಿಗೂ ಗೊತ್ತು, ಅವನ ವಿಷಯ ಪ್ರಸಿದ್ಧ ವ್ಯಕ್ತಿ. ಅವನೇ ತಾನೇ ವಿದ್ಯುತ್ ಶಕ್ತಿ ಬಲ್ಬ್ ಇದೆಯಲ್ಲ, ವಿದ್ಯುತ್ ಬಲ್ಬ್ ಇದೆಯಲ್ಲ, ಅದನ್ನ ಕಂಡಿಡಿದವನೇ. ಸೊ ಅವನ ಕಥೆ ಹೇಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಅದನ್ನ ಬಲ್ಬ್ ಕಂಡಿಡಿಯೋದನ್ನ ಸಾವಿರಾರು ಪ್ರಯೋಗಗಳು ಮಾತಾಡ್ತಾವನು. ಬಲ್ಬಿನ ಮೊಳಕೆ ವಿದ್ಯುತ್ ಶಕ್ತಿ ಹರಿಯುವಂತೆ ಮಾಡಿದಾಗಲೆಲ್ಲ ಅದರೊಳಗಿದ್ದ ಬಿದಿರಿನ ನವಿರಾದ ತಂತುಗಳು ಆಮ್ಲಜನಕದ ಜಾಳಿಯೊಳಗೆ ಇಳಿಯ ಬಿಟ್ಟ ಉರಿಯುವ ಮ್ಯಾಗ್ನೀಷಿಯಂ ರಿಬ್ಬನ್ ಅಂತೆ ಕಾಲು ಮೈಕ್ರೋ ಸೆಕೆಂಡಿನ ಒಳಗಾಗಿ ಬುರ್ರನ್ನ ಉರಿದು ಹೋಗ್ತಿದ್ದಂತೆ. ಹಾಗಾಗುವುದನ್ನು ತಪ್ಪಿಸುವುದಕ್ಕಾಗಿ ಅವನು ಮಾಡಿದ ಪ್ರಯತ್ನಗಳು ಯಾವುದು ಸಫಲ ಆಗಲಿಲ್ಲಂತೆ. ಆದರೂ ಅವನೇನ್ ಮಾಡ್ದ, ಹಠ ಬಿಡದ ತ್ರಿವಿಕ್ರಮನಂತೆ ತನ್ನ ಪ್ರಯತ್ನವನ್ನು ಮುಂದುವರಿಸಿದ್ದ. ಆ ಸನ್ನಿವೇಶದಲ್ಲಿ ಅವನನ್ನು ಕಂಡವರು ಕೆಲವರು ಅವನ ಕುರಿತು, ಏನು ನೀವು ಸೋಲಿನ ಸರಮಾಲೆಯನ್ನೇ ಸೃಜಿಸ್ಬಿಟ್ಟಿದ್ದೀರಲ್ಲ, ಆಗದ ಕೆಲಸಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರಾ, ನಿಮ್ ಕೈಲಿ ಆಗಲ್ಲ, ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡ್ತಾನೆ ಇರ್ತೀರ, ಎಷ್ಟು ದಿವಸ ಆಯ್ತು, ಏನಾಯ್ತು, ಏನ್ ಕತೆ ಅಂತ. ಆಗ ಅಡಿಸನ್ ಹೇಳಿದಂತೆ, ಮಾಡಿದ ಪ್ರಯತ್ನಗಳೆಲ್ಲ ಸಫಲವಾಗುವುದರಿಂದಲ್ಲ, ಆದಾಗ್ಯೂ ಪ್ರಯತ್ನ ಮಾಡುವುದನ್ನು ಬಿಡಬಾರ್ದು. ಇದುವರೆಗೆ ಮಾಡಿದ ಪ್ರಯತ್ನಗಳೇ ಅನುಸರಿಸಿದ ಆ ಕ್ರಮಗಳನ್ನು ಬಿಟ್ಟು ಬೇರೆ ಕ್ರಮಗಳನ್ನು ಅನುಸರಿಸಿದ್ರೆ ಇಂದೆಲ್ಲ ನಾಳೆ ನಾವು ನಮ್ಮ ಪ್ರಯತ್ನಗಳಲ್ಲಿ ಖಂಡಿತವಾಗೂ ಯಶಸ್ವಿಗಳಾದೆವು ಅಂತ ಉತ್ತರ ಕೊಟ್ಟಂತೆ. ಹಾಗೆ ಪ್ರಯೋಗಗಳನ್ನು ನಡೆಸಿದ್ದಾಗ ಒಂದಿನ ಅವರಿಗೆ ಬಾಲಕರಾಗಿದ್ದ ತಾವು ಕಂಡಿದ್ದ ಒಂದು ದೃಶ್ಯ ನೆನಪು ಬಂತಂತೆ. ಅವರು ತಮ್ಮ ತಂದೆ ಜೊತೆಗೆ ಒಂದು ಕಾಡಿಗೆ ಹೋಗಿದ್ರು. ಆದ್ರೂ ಅಲ್ಲಿ ನಡೆದುಕೊಂಡು ಹೋಗ್ತಿದ್ದಾಗ ಅಲ್ಲಿನ ನಿವಾಸಿಗಳು, ಕಾಡಲ್ಲಿ ಇರೋದು ಯಾರೋ ಸೌದೆಗಾಗಿ ಕತ್ತರಿಸಿದ ಮರದನ್ನು ಅಲ್ಲಲ್ಲೇ ರಾಶಿ ಹಾಕಿ ಅವುಗಳಿಗೆ ಬೆಂಕಿ ಹಚ್ಚಿ ಅವು ದದ್ದನೆ ಉರಿದು ಬೂದಿಯಾಗದ ಹಾಗೆ ಅವುಗಳ ಮೇಲೆ ಮಣ್ಣನ್ನು, ಹಸಿಯಾಗಿದ್ದ ಸೊಪ್ಪನ್ನು ಮುಂತಾದ ವಸ್ತುಗಳನ್ನು ಏರಿಸಿ ಗಾಳಿಯಾಡದ ಹಾಗೆ ಮಾಡ್ತಿದ್ರಂತೆ. ಬೆಂಕಿಯಿಂದ ಅದು ಆರೋಗ್ಬಿಟ್ರೆ ಆಡಬಾರ್ದಲ್ವಾ, ಆಗದಂಗೆ ಬೆಂಕಿ ಹತ್ಕೊಂಡು ಉರಿಬಾರ್ದು ಅಂತ ಹೇಳಿ ಅವ್ರೇನ್ ಮಾಡ್ತಿದ್ರಂತೆ, ಮಣ್ಣು ಹಾಕ್ತಿದ್ರಂತೆ, ಮೇಲೆ ಹಸಿಯಾದ ಸೊಪ್ಪು ಹಾಕ್ತಿದ್ರಂತೆ. ಸೊ ಅದೆಲ್ಲ ಹಾಕಿದಾಗ ಆ ಕಟ್ಟಿಗೆ ತುಂಡುಗಳೆಲ್ಲ ಹೊಗೆ ಆಡ್ಕೊಂಡು ಅರೆ ಬರೆ ಹೊಡೆದು ಇದ್ರು ಆಗ್ತಿದ್ವಂತೆ. ಇದ್ರು ನೋಡೋದು ಹಾಗೆ ತಾನೆ. ಆ ದೃಶ್ಯ ನೆನಪಿಗೆ ಬಂದೊಡನೆ ಎಡಿಸನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಮಿಂಚಿತಂತೆ. ಏನಪ್ಪಾ ಅಂದ್ರೆ, ಗಾಳಿಯ ಮಣ್ಣು ಎಲ್ಲ ಹಾಕಿ ಬೂದಿ ಆಗ ಹಾಗೆ ನೋಡ್ಕೊಂಡ್ರಲ್ಲ, ಅದು ಇವ್ರ ಮನಸ್ಸಲ್ಲಿ ಒಂದು ಬಂತಂತೆ, ಒಂದು ಐಡಿಯಾ ಬಂತಂತೆ. ಎಡಿಸನ್ಗೆ ಕಾಡಿನಲ್ಲಿ ಕಂಡ ಒಂದು ದೃಶ್ಯ ಮನಸ್ಸಲ್ಲಿ ಅದು ಅಚ್ಚಿ ಹಾಕಿ ಬಿಟ್ರಂತೆ. ಅಂದ್ರೆ ಈಗ ನಾವು ಬಲ್ಬು ಒಳಗಡೆ ಖಾಲಿ ಇರ್ತದೆ, ಅದೇ ಗಾಳಿ ಇರ್ತದೆ.
ಆ ಗಾಳಿನ ಹೊರಗಡೆ ಹಾಕ್ಬಿಟ್ರೆ ಆ ಗಾಳಿ ಇಲ್ದಿದ್ದಾಗ ಅದನ್ನು ಮುಚ್ಚಿಬಿಟ್ಟು, ಗಾಳಿ ಇಲ್ದಿದ್ದಾಗ ಅದನ್ನು ಬಾಯಿ ಮುಚ್ಚಿಬಿಟ್ಟು ಅದು ಒಳಗಡೆ ಒಂದು ಸಣ್ಣದ ಒಂದು ತಂತಿನ ಹಾಕ್ಬಿಟ್ಟು ಆ ತಂತಿಗೆ ವಿದ್ಯುತ್ ಪ್ರವಾಹ ಏನಾದರೂ ಹರಿಸಿದ್ರೆ ಆವಾಗ ಬೆಳಕು ಉಂಟಾಗ್ತದೆ. ಅದರಿಂದ ಇಡೀ ಬಲ್ಬ್ ಬೆಳಕಿಂದ ಹೊರಹೊಮ್ಮುತ್ತೆ. ಅದು ಆ ಥರ ಮಾಡಿದ್ರೆ ಖಂಡಿತ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾನಂತೆ. ಅದು ಅವನಿಗೆ ಅದು ಸಕ್ಸಸ್ ಆಗ್ತದೆ. ಅವನು ಮಾಡಿ ತೋರಿಸ್ತಾನೆ. ಅದೇ ಎಲೆಕ್ಟ್ರಿಕ್ ಬಲ್ಬ್ ಅದನ್ನ ಆವಿಷ್ಕಾರ ಆಗ್ತದೆ. ಇದು ಅತ್ಯಂತ ಇದು ಒಳ್ಳೆ ಉದಾಹರಣೆ ಇದು. ಸೊ ಇದು ಈ ಕಥೆಯಲ್ಲಿ 2 ಅಂಶ ಇದೆ. ಒಂದು ಅವ್ರ ಕಲ್ಪನೆ, ಇನ್ನೊಂದು ಅವರು ಸಾಕ್ಷಿಯಾಗಿ ನೋಡಿದ್ರು. ಎರಡರನ್ನು ಕಲ್ತ್ಕೊಂಡ್ರವರು. ಸೊ ಇದೊಂದು ಅದ್ಭುತವಾದ ಕಥೆ. ಇಷ್ಟು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಪುನಃ ಮೀಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ.